ನೋಡ್ರೆ ಊಟಿ ವೆದರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಊಟಿ ಬಂದ್ಬಿಟ್ಟು ಇವಾಗ ಪೀಕ್ ಟೈಮ್ ಅಲ್ಲ, ಸೊ ಖಾಲಿ ಇರೋ ಟೈಮ್. ನೀವು ಯಾವಾಗಾದರೂ ಊಟಿಗೆ ಬರ್ಬೇಕಂತಂದರೆ ಇಂಥ ಟೈಮಲ್ಲೇ ಬರಬೇಕು. ಯಾಕೆ ಅಂತಂದರೆ ಯಥೇಚ್ಛು ಟೂರಿಸ್ಟ್ ಪ್ಲೇಸ್ ಅಲ್ವ ಇದು. ಯಥೇಚ್ಛು ಬಂದ್ಬಿಟ್ಟು ಎಲ್ಲ ಸ್ಟೇಟ್ನವರು ಆಮೇಲೆ ಹೊರಗಡೆ ದೇಶದವರು ಕೂಡ ಊಟಿಗೆ ಬರ್ತಾರೆ. ಇದು ಇಷ್ಟು ಫೇಮಸ್ ಆಗೋಕ್ಕೆ ಕಾರಣ ಏನಂತಂದರೆ ಇಲ್ಲಿರ್ತಕ್ಕಂಥ ವಾತಾವರಣ, ವೆದರ್. ಊಟಿಗೆ ನವಜೋಡಿಗಳು ಮಾತ್ರ ತುಂಬ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಯಾಕೆ ಅಂತಂದರೆ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ. ವರ್ಷದಲ್ಲಿ 365 ದಿನದಲ್ಲೂ ಒಂದು 3 ತಿಂಗಳು ಬಿಸಿಲಿದ್ರೂ ತಂಪು ಗಾಳಿ ಯಾವಾಗ ಇರುತ್ತೆ ಇಲ್ಲಿ. ಒಂಥರ ಇದು ಎ ಸಿ ಇರುತ್ತಲ್ಲ ಮನೆ ಒಳಗಡೆ, ಸೊ ಆ ಥರ ಯಾವಾಗಲೂ ಇಲ್ಲಿ ಕೋಲ್ಡಾಗಿರುತ್ತೆ. ಅದ್ಭುತ ವೆದರು. ಇದು ಬಂದ್ಬಿಟ್ಟು 2500 ಫೀಟ್ ಹೈಟಲ್ಲಿದೆ. ನಮ್ಮ ದೇಶದಲ್ಲಿ ಇದು ಒಂದು ಹೈಯೆಸ್ಟು ಹೈಟ್ ಇರ್ತಕ್ಕಂಥ ಕಾರಣ. ಅಂದರೆ ನೀಲಗಿರಿ ಬೆಟ್ಟ, ಮೇಟುಪಾಳ್ಯಂದಿಂದ ನೀಲಗಿರಿ ಬೆಟ್ಟಗಳ ಮುಖಾಂತರ ಫುಲ್ ಕಂಪ್ಲೀಟ್ ಆವರಿಸಿದೆ ಊಟಿ. ಅದರಿಂದಲೇ ಇದನ್ನು ನೀಲಗಿರಿ ಡಿಸ್ಟಿಕ್ ಅಂತ ಹೇಳಿ ಕರೆಯೋದು. ಇಲ್ಲಿ ಯಥೇಚ್ಛು ಬುಡಕಟ್ಟು ಜನಗಳು ವಾಸ ಮಾಡ್ತಾಯಿದ್ರು ಮೊದಲು. ಈಗಲೂ ಬುಡಕಟ್ಟು ಜನ ಭಾಳ ಇದ್ದಾರೆ. ಆಗ 19ನೇ ಶತಮಾನದಲ್ಲಿ ನಮ್ಮ ಬ್ರಿಟಿಷ್ನವ್ರು ಬಂದ್ಬಿಟ್ಟು ಇದನ್ನು ರೆಸಾರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು. ಅವರು ಬಂದು ವಾಸ ಮಾಡಲಿಕ್ಕೆ. ಆಗಿಂದ ನೋಡು ಇದು ಈಗ ನೀವು ಎಲ್ಲೇನೇ ಹೋಗಿ ಊಟಿಯಲ್ಲಿ ನೀವು ಆಂಗ್ಲ ಭಾಷಿಕರ ಹೆಸರುಗಳು ಜಾಸ್ತಿ ಇದೆ. ಆಗ ಬ್ರಿಟಿಷರು 19ನೇ ಶತಮಾನದಲ್ಲಿ ಇಲ್ಲಿ ಬಂದು ಅವರು ರೆಸಾರ್ಟ್ ಆಗಿ ಇಲ್ಲಿ ಯಾವಾಗಲೂ ಕೋಲ್ಡ್ ಇರೋದಕ್ಕೆ ರೆಸಾರ್ಟ್ ಆಗಿ, ಆಮೇಲೆ ಮೈಸೂರು ಮಹಾರಾಜರು ಕೂಡ ಇಲ್ಲಿ ಸ್ಟೇ ಮಾಡಲಿಕ್ಕೆ ಬರ್ತಾಯಿದ್ರು. ಅಷ್ಟು ಸಮ್ಮರಲ್ಲಿ, ಬೇಸಿಗೆ ಟೈಮಲ್ಲಿ ಬಂದು ಅವ್ರು ಇರಲಿಕ್ಕೆ ಒಂದು ಜಾಗ ಇದು. ಅದರಿಂದ ನೋಡಿ ಇಲ್ಲೊಂದು ಸರ್ಕಲ್ ಇದೆ, ಮೇನ್ ಊಟಿ ಜಂಕ್ಷನ್ ತೋರಿಸ್ತೀನಿ ನೋಡಿ. ಈ ಜಂಕ್ಷನ್ ಬಂದುಬಿಟ್ಟು ಊಟಿ ಮೇನ್ ಜಂಕ್ಷನ್. ಈ ಕಡೆ ಹೋದರೆ ನಾವು ದೊಡ್ಡ ಬೆಟ್ಟ ಕಡೆಗೆ ಹೋಗ್ತೀವಿ. ಸೊ ನೋಡಿ ಚೈರಿಂಗ್ ಕ್ರಾಸ್ ಅಂತ ಹೇಳ್ಬಿಟ್ಟು ಇದು ಊಟಿ ಮೇನ್ ಜಂಕ್ಷನ್ನು. ಇದರ ಹೆಸರು ನೋಡಿ ಆಂಗ್ಲ ಭಾಷಿಕರ ಹೆಸರನ್ನೇ ಇರೋದು. ಇಲ್ಲೆಲ್ಲ ವೆಲ್ಲಿಂಗ್ಟನ್ನು, ಚೈರಿಂಗ್ ಕ್ರಾಸು. ಆಂಗ್ಲ ಭಾಷಿಕರು ಸಿಕ್ಕಾಬಟ್ಟೆ ಇಂಗ್ಲೀಷಲ್ಲೇ ಹೆಸರು ನಾಮಕರಣ ಆವಾಗಲೇ ಮಾಡಿಬಿಟ್ಟಿದ್ದಾರೆ. ಯಾಕೆಂತಂದರೆ 19ನೇ ಶತಮಾನದಲ್ಲಿ ಅವರು ಇಲ್ಲಿಗೆ ಬಂದಿದ್ರಲ್ವಾ. ಸೊ ನೋಡಿ ಇದು ಊಟಿಯಲ್ಲಿ ನೀವು ಬಂದರೆ ಮೇನ್ ಜಂಕ್ಷನ್ನೇ ಇದು ಚೈರಿಂಗ್ ಕ್ರಾಸ್ ಅಂತ ಹೇಳ್ಬಿಟ್ಟು, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರ್ದೋ ಒಂದು ಸ್ಟ್ಯಾಚ್ಯೂ ಇದೆ, ಮಹಾತ್ಮ ಗಾಂಧೀಜಿ ಅದು ಅನಿಸುತ್ತೆ. ಖಾಲಿ ಇದೆ. ಯಾಕೆ ಪೀಕ್ ಟೈಮಲ್ಲಿ ಬರಬಾರ್ದಂದ್ರೆ ಇದು ಇಲ್ಲಿರ್ತಕ್ಕಂಥ ರೋಡೆಲ್ಲ ಕಂಜೆಸ್ಟೆಡ್ ರೋಡು. ಗಂಟೆಗಟ್ಟಲೆ ನೀವು ಟ್ರಾಫಿಕಲ್ಲಿ ನಿಂದಿರಬೇಕಾಗುತ್ತೆ. ನೀವು ಯಾವ ಪ್ಲೇಸನ್ನು ಸರಿಯಾಗಿ ನೋಡಲಿಕ್ಕೆ ಆಗಲ್ಲ. ನಾವು ಹೀಗೆ ಹೋದರೆ ಮೈಸೂರು ಕಡೆಗೆ ಹೋಗ್ತೀವಿ, ಆಯಿತಾ. ನೋಡಿ ಇದು ಮೇನ್ ಜಂಕ್ಷನ್ ಬಂದ್ಬಿಟ್ಟು ಚೈರಿಂಗ್ ಕ್ರಾಸ್ ಊಟಿಯಲ್ಲಿ. ತುಂಬ ಅದ್ಭುತವಾಗಿ ಆಗ ಬ್ರಿಟಿಷ್ ಕಾಲದಲ್ಲಿ ಮಾಡಿರ್ತಕ್ಕಂಥ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಸರ್ಕಲ್ನ. ನೋಡಿ ವೆದರ್ ಬಂದ್ಬಿಟ್ಟು ಇಲ್ಲಿ ಮೋಡ ಆದರೆ ಸಾಕು ಇಮ್ಮಿಡಿಯೇಟಾಗಿ ಮಳೆ ಬರುತ್ತೆ. ಲೇಟೇ ಆಗಲ್ಲ, ವಿತಿನ್ ಸೆಕೆಂಡಲ್ಲಿ. ಹೀಗೇ ಹೋದರೆ ಬಟಾನಿಕಲ್ ಗಾರ್ಡನ್ಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ಮೈಸೂರು ಮಹಾರಾಜರು ಆಗಿನ ಕಾಲದಲ್ಲಿ ಇಲ್ಲಿ ಸ್ಟೇ ಮಾಡಲಿಕ್ಕೆ ಕುದುರೆ ಮುಖಾಂತರ ಬರ್ತಾಯಿದ್ರಂತೆ. ಆ ಕುದುರೆ ಮುಖಾಂತರ ಬರೋ ಜಾಗನೇ ಈಗ ಅದನ್ನು ರೋಡಾಗಿ ಕನ್ವರ್ಟ್ ಮಾಡಿದ್ದಾರೆ. ಕಲ್ಲಟ್ಟಿ ಘಾಟ್ ಅಂತ ಹೇಳ್ಬಿಟ್ಟು. ಆ ಘಾಟಲ್ಲಿ ತುಂಬ ಕಷ್ಟ ಡ್ರೈವ್ ಮಾಡೋದು. ಆಮೇಲೆ ಸಿಕ್ಕಾಬಟ್ಟೆ ಹೈಟ್ ಇದೆ. ಯಾಕೆ ಅಂತಂದರೆ ಅದು ಫುಲ್ ಕಂಪ್ಲೀಟು ಅಪ್ಪು ಈ ಥರ ಮೇಲಿದೆಯಲ್ಲ, ಫುಲ್ ಒಂದೇ ಸರಿ ಮೇಲೆ ಹೋಗುತ್ತಲ್ಲ, ಆ ಥರ ಇದೆ. ಕುದುರೆ ನನ್ನಿಂದೆ ನೋಡಿ ವಾಕ್ ಮಾಡ್ಕೊಂಡು
ರನ್ನಿಂಗ್ ರೇಸ್ ಮಾಡ್ತಾಯಿದ್ದಾರೆ. ಈ ಥರ ವೆದರ್ಲ್ಲ ಎಂಜಾಯ್ ಮಾಡಬೇಕು. ಇಲ್ಲಿ ಬಂದರೆ ನೀವು ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದೇಳೋಕ್ಕಾಗಲ್ಲ, ಅಷ್ಟು ಚಳಿಗೆ ಅಷ್ಟು ಕೋಲ್ಡ್ ಇರುತ್ತಲ್ವ. ಅದರಿಂದ ನೀವು ಯಾವಾಗೇ ಬನ್ನಿ, ಬಟ್ ಆದರೆ ಪೀಕ್ ಟೈಮಲ್ಲಿ ಮಾತ್ರ ಬರೋಕ್ಕೋಗ್ಬಿಡಿ ಊಟಿಗೆ. ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟು ಬದಲಾವಣೆ ಆಗಿದೆ. ಮೊದಲ ಥರ ಊಟಿ ಇಲ್ಲ ಈಗ. ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಇದೆಯಲ್ವ, ಎಲ್ಲ ಕಮರ್ಷಿಯಲ್ ಶಾಪ್ಸ್ಗಳು. ನಿಮಗೆ ಎಲ್ಲಿ ನೋಡಿದ್ರೂ ನೀವು ನೋಡಿ ಫುಲ್ ಕಂಪ್ಲೀಟ್. ಇಲ್ಲೊಂದು ಮಾರ್ಕೆಟೇ ಇದೆ. ಈ ಮಾರ್ಕೆಟ್ ಒಳಗಡೆ ನೀವೇನಾದ್ರು ಹೋಗ್ಬಿಟ್ರಂದರೆ ತೋರಿಸ್ತೀನಿ ನಿಮಗೆ. ಈಗ ಈ ಮಾರ್ಕೆಟೆಲ್ಲ ಓಪನ್ ಆದಾಗ ಇಲ್ಲಿ ಕಾಣ್ತದೆಲ್ಲ ಫುಲ್ಲು ಈ ಥರ ಮಾರ್ಕೆಟ್ ತುಂಬ ಇದೆ. ಚಾಕ್ಲೇಟ್ಸು, ಟೀ ಪೌಡ್ರು, ಕಾಫಿ ಪೌಡ್ರು, ಬರೀ ಏನೇನೇನೋ ಐಟಮ್ಮು ಆಯಿತಾ. ಬರೀ ಟೂರಿಸ್ಟಿಗೆ ಏನು ಅಟ್ರಾಕ್ಷನ್ ಇದೆಯೋ ಆ ಐಟಮ್ಸೇ ಇಲ್ಲಿ ಜಾಸ್ತಿ ಮಾರ್ತಾರೆ. ಸ್ವೆಟರು, ಟೋಪಿ. ಸೊ ಹೊರಗಡೆ ಬಂದರೆ ಏನೇನು ತೊಗೊಂಡೋಗೋಂಥ ಐಟಮ್ ಬೇಕು ಆ ಥರದ್ದೆಲ್ಲ ಮಾಡ್ತಾರೆ. ನೋಡಿ ಬಟಾಣಿಕಲ್ಗೆ ಹೋಗೋ ರೋಡು ಎಷ್ಟು ಕ್ಲಿಯರಾಗಿ. ಈ ರೋಡಲ್ಲಿ ನೀವು ಏನಾದರೂ ಪೀಕ್ ಟೈಮಲ್ಲಿ ಬಂದರೆ ಇಲ್ಲಿಂದ ಅಲ್ಲಿಗೆ ಒಂದು ಜಸ್ಟ್ ಆ ಗಾರ್ಡನ್ ಹತ್ರ ಗಾಡಿ ಹೋಗ್ಲಿಕ್ಕೆ ಅರ್ಧ ಗಂಟೆ ಆಗುತ್ತೆ, ಅಷ್ಟು ಟ್ರಾಫಿಕ್ ಇರುತ್ತೆ. ನನಗೆ ಈ ಥರ ಊಟಿ ನೋಡಲಿಕ್ಕೆ ಖುಷಿ ಆಗುತ್ತೆ. ಬೇರೆ ಟೈಮಲ್ಲಿ ಬಂದಾಗ ನನಗೆ ಇಷ್ಟ ಆಗಲ್ಲ, ನಾನು ಬರೋದು ಇಲ್ಲ. ಊಟಿ ಅಂದರೆ ಒಂಥರ ಇರಿಟೇಟ್ ಆಗಿಬಿಟ್ಟಿದೆ ಅಲ್ಲೇ. ಯಾಕಂದರೆ ನಾನು ತಿಂಗಳಾನುಗಟ್ಟಲೆ ಬಂದು ಇಲ್ಲಿ ವಾಸ ಮಾಡಿ ಹೋಗಿದ್ದೀನಿ. ಮೊದಲು ಮಿನಿಮಮ್ ಏನಂದರೆ ಒಂದು 13 ಇಯರ್ಸ್ ಬ್ಯಾಕ್, 15 ಇಯರ್ಸ್ ಹಿಂದ್ಗಡೆಯಿಂದನೂ ಬರ್ತಾಯಿದ್ದೀನಿ ಆವಾಗಿಂದನೂ. ಈಗ 5 ವರ್ಷದಿಂದ ಬಂದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಬಟಾಣಿಕಲ್ಗೆ ಹೋಗೋ ರೋಡು, ಗಾರ್ಡನ್ಗೆ ಹೋಗೋ ರೋಡು ಎಷ್ಟು ಅದ್ಭುತವಾಗಿದೆ. ವೆದರ್ ನೋಡಿ. ನೋಡ್ರಿ ಇಲ್ಲಿ ಊಟಿಯಲ್ಲಿ ಯಥೇಚ್ಛು ಬುಡಕಟ್ಟು ಜನಾಂಗ ಇರೋದ್ರಿಂದ ಇಲ್ಲಿ ಊಟಿಯಲ್ಲಿ ಸಿಕ್ಕಾಪಟ್ಟೆ ವಿಲೇಜ್ ಇದೆ. ನೀಲಗಿರಿ ಡಿಸ್ಟಿಕ್ ಬಂದ್ಬಿಟ್ಟಿದ್ದು ಮೇಟುಪಾಳ್ಯಮಿಂದ ಗೂಡ್ಲೂರು ತನಕ, ಆಮೇಲೆ ಕೋತಗಿರಿಯಿಂದ ಅವಲಾಂಚಿ ತನಕ, ಓಕೆನಾ. ತುಂಬ ವಿಲೇಜಸ್ ಒಳಗಡೆ ಹಳ್ಳಿಗಳಿದ್ದಾವೆ. ತುಂಬ ವಿಲೇಜ್ಗೆ ನಾನು ಕೆಲವು ಸಾರಿ ಭೇಟಿ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಎಲ್ಲ ಥರದ್ದು ಬೆಳೆಗಳು ಕೂಡ ಬೆಳೀತಾರೆ. ಇಲ್ಲಿ ಬೆಳೆಯೋದು ಯಥೇಚ್ಛ ಏನಂತಂದರೆ ಕ್ಯಾರೆಟು ಇಲ್ಲಿರ್ತಕ್ಕಂಥ ಭೂಮಿ ಇದೆಯಲ್ಲ, ಈ ಭೂಮಿಗೆ ಅನುಗುಣವಾಗಿ ಸಖತ್ತಾಗಿ ಬರುತ್ತೆ. ಎಷ್ಟು ಫಲವತ್ತತೆ ಬರುತ್ತೆ ಅಂತಂದರೆ ಒಂದೊಂದು ಕ್ಯಾರೆಟು ಕೂಡ ತಿಂದರೂ ಕೂಡ ಎಷ್ಟು ಸ್ವೀಟಾಗಿರುತ್ತೆ. ಅದೆಲ್ಲ ಬೆಳೆದಿರ್ತಕ್ಕಂಥ ಕ್ಯಾರೆಟ್ ಎಲ್ಲ ತೊಗೊಂಡೋಗಿ ಯಥೇಚ್ಛು ಬೆಳೀತಾರೆ. ಇಲ್ಲಿ ಮೂಲ ಬೆಳೆ ಬಂದ್ಬಿಟ್ಟು ಕ್ಯಾರೆಟೇ ಜಾಸ್ತಿ. ಊಟಿ ಕ್ಯಾರೆಟ್ ಅಂದರೆ ತುಂಬ ಫೇಮಸ್ಸು. ಅದನ್ನು ಕಂಪ್ಲೀಟು ಮೇಟುಪಾಳ್ಯಂ ಮಾರ್ಕೆಟಿಗೆ ತೊಗೊಂಡೋಗ್ತಾರೆ. ಅಲ್ಲಿಂದ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಮೇಟುಪಾಳ್ಯಮಿಂದ ಊಟಿಗೆ ಟ್ರೈನ್ ಮಾರ್ಗ ಕನೆಕ್ಟಿವಿಟಿ ಇದೆ. ಅಲ್ಲಿಂದ ಮೇಟುಪಾಳ್ಯಮಿಂದ ಊಟಿಗೆ ಮಿನಿಮಮ್ ಏನಿಲ್ಲಂದರೂ 1 ಅವರ್ ಒಳಗಡೆ ಬರ್ಬೋದು. ಕನೆಕ್ಟ್ ಟ್ರೈನ್ ಇದೆ. ಆಮೇಲೆ ಬಸ್ ಮಾರ್ಗ ಕೂಡ ಇದೆ. ಕೊಯಮತ್ತೂರಿಂದ 90 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಯಾವಾಗೇ ಬನ್ನಿ ಊಟಿಗೆ, ಕಂಪ್ಲೀಟ್ ವೀಕೆಂಡ್ ರಜೆ ಇರುತ್ತಲ್ಲ ಆ ಟೈಮಲ್ಲಿ ಬರೋಕ್ಕೆ ಹೋಗ್ಬೇಡಿ. ನೀವೇ ಅರ್ಧ ಬೇಜಾರು ಮಾಡ್ಕೊಂಡ್ಬಿಡ್ತೀರ, ಯಾಕಾದರೂ ಬಂದಿದ್ವು ಊಟಿಗೆ ಅಂತ ಹೇಳ್ಬಿಟ್ಟು. ಎಲ್ಲ ಕಮರ್ಷಿಯಲ್ ಆಗೋಗಿದೆ ಕಂಪ್ಲೀಟು. ಈಗ ಮೊದಲಿರ್ತಕ್ಕಂಥ ಊಟಿ 20 ವರ್ಷದ ಹಿಂದೆ ಇರ್ತಕ್ಕಂಥ ಊಟಿ ಈಗ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ನೀಲಗಿರಿ ಡಿಸ್ಟಿಕ್ ಇಲ್ಲಿ ಇರ್ತಕ್ಕಂಥ ಈ ಲೋಕಲ್ ಪೊಲೀಸ್ನವರು ಅವ್ರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ವೀಕೆಂಡ್ ಬಂತಂದರೆ ಸಾಕು, ಒಂದು ಈಗ ನೀವು ವೀಕೆಂಡಲ್ಲಿ ಬಂದರೆ ದೊಡ್ಡ ಗಾಡಿಗಳು ಯಾವ ಒಳಗಡೆ ಊಟಿ ಒಳಗಡೆ ಎಂಟ್ರಿ ಆಗಲ್ಲ. ಯಾಕೆ ಅಂತಂದರೆ ಎಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡಿಸ್ತಾರೆ. ಪಾರ್ಕಿಂಗ್ ಮಾಡಿಸ್ಬಿಟ್ಟು ಇಲ್ಲಿಂದ ಊಟಿ ಲೋಕಲ್ ಗಾಡಿನ ತೊಗೊಬೇಕು ನೀವು. ಈ ಥರ ಪರಿಸ್ಥಿತಿ ಊಟಿಯಲ್ಲಿ ಆಗಿದೆ. ಯಾಕೆಂದರೆ ಯಥೇಚ್ಛು ಟ್ರಾಫಿಕ್ಕಿಂದ. ಎಲ್ಲ ರೋಡು ಚಿಕ್ಕ ರೋಡು, ಇಲ್ಲೆಲ್ಲ ಹಿಲ್ ಸ್ಟೇಷನ್ ಅಲ್ವಾ, ಚಿಕ್ಕ ರೋಡು, ಏನು ಮಾಡೋಕ್ಕಾಗಲ್ಲ. ಬಂದರೆ ಈ ಥರ ಇಂಥ ಟೈಮಲ್ಲಿ ಬರಬೇಕು ನಾವು. ನೀವು 19ನೇ ಶತಮಾನದಲ್ಲಿ ಬ್ರಿಟಿಷರು ಇಲ್ಲಿ ಅಂದರೆ ಇಲ್ಲಿ ಇರಲಿಕ್ಕೆ ಬಂದಿದ್ರಲ್ಲ, ಆ ಟೈಮಲ್ಲಿ ಅವ್ರಿರ್ತಕ್ಕಂಥ ಜಾಗಗಳು ಕೆಲವು ಎಲ್ಲ ಬ್ರಿಟಿಷರು ಇರ್ತಕ್ಕಂಥ ಜಾಗಗಳು ಏನೇನು ಎಲ್ಲೆಲ್ಲಿ ಆಲ್ಟ ವಾಸ ಆಗಿದ್ರು ಅವೆಲ್ಲ ಸ್ಟ್ರಕ್ಚರು ಬ್ರಿಟಿಷರು ಕಾಲದಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ ಇದ್ದಾವೆ. ಈಗಲೂ ಅವು ಹೋಟೆಲ್ಲು, ರೆಸಾರ್ಟ್ ಆಗಿ ಮಾರ್ಪಟ್ಟಿದ್ದಾವೆ. ತುಂಬ ಇದೆ ಆ ಥರ ಇಲ್ಲಿ ಹೋಟೆಲ್ಸು ಬ್ರಿಟಿಷ್ ಸ್ಟ್ರಕ್ಚರಲ್ಲಿರ್ತಕ್ಕಂಥ. ಇದೆಲ್ಲ ಸ್ಕೂಲ್ಗಳು, ಕೆಲವೆಲ್ಲ ಬ್ರಿಟಿಷರು